ಸರ್ ಹೇಳಿ ಸರ್. ಈ ನಮ್ಮ ಚಿಕ್ಕಮದುರೆ ಶನಿ ಮಹಾತ್ಮ ಸ್ವಾಮಿ ಮಹತ್ವ ಎಲ್ಲಾ ಕಡೆ ಪ್ರಸಿದ್ಧಿಯಾಗಿದೆ. ಇವತ್ತೇನು ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವ ನಡೀತಾ ಇದೆ, ಕಣ್ಣಿನ ಹಬ್ಬ. ನಮಗಂತೂ ಬಹಳ ಸಂತೋಷ ಇದೆ ಸರ್. ಅದ್ರ ಬಗ್ಗೆ ಶ್ರೀ ಸ್ವಾಮಿಯ 70ನೇ ಬ್ರಹ್ಮ ರಥೋತ್ಸವವನ್ನು ನಮ್ಮ ರಾಜ್ಯದಾದ್ಯಂತ, ನಮ್ಮ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ ಎಲ್ಲ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಹೋಮ ಹವನ ಪೂಜೆ ಎಲ್ಲ ನಿನ್ನೆ ಸಾಯಂಕಾಲದಿಂದನೂ ಪ್ರಾರಂಭ ಆಗಿದ್ದು, ಈಗ ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವ ಇದು 70ನೇ ವರ್ಷದಿದು. 70 ವರ್ಷದಿಂದ ವಿಜೃಂಭಣೆಯಿಂದ ನಡ್ಕೊಂಡು ಬಂದು ಸುತ್ತಮುತ್ತಲಿನ ಹಳ್ಳಿಗಳ ಜನ, ತಾಲೂಕಿನ ಜನ ಎಲ್ಲ ಇಲ್ಲಿ ಬಂದು ಸೇರ್ತಾರೆ. ಅವರಿಗೆ ಎಲ್ಲನೂ ಅವರ ಕಷ್ಟ ಕಾರ್ಪಣ್ಯಗಳು, ಅವರ ಸಮಸ್ಯೆಗಳು ಪರಿಹಾರ ಮಾಡಲಿ ಅಂತೇಳಿ ಆ ತೇರಿನ ಮೇಲೆ ಬಾಳೆಹಣ್ಣು ಎಸೆಯೋದ್ರ ಮುಖಾಂತರ ಮತ್ತೆ ಕೈ ಮುಗಿಯೋದ್ರ ಮುಖಾಂತರ ಅವರು ಭಕ್ತರು ಅವರ ಬೇಡಿಕೆಗಳನ್ನ ಸ್ವಾಮಿ ಹತ್ರ ಕೇಳ್ಕೊಂತಾರೆ. ಅವರಿಗೆ ಬಂದಿರೋಂಥವ್ರಿಗೆ ನಾವು ಸ್ಥಳೀಯರು ಮತ್ತೆ ನಾವು ಆಡಳಿತ ಮಂಡಳಿಯಿಂದ ಉತ್ತಮವಾದ ಊಟದ ವ್ಯವಸ್ಥೆ, ಪಾನಕ, ಮಜ್ಜಿಗೆ, ಆಮೇಲೆ ಹೆಸರುಬೇಳೆ ಎಲ್ಲ ಮಾಡಿ, ಒಂದು ಈ ಜಾತ್ರೆ ಅಂದ್ರೆ ಒಂದು ಹಬ್ಬ, ಜಾತ್ರೆ ಅಂದ್ರೆ ಒಂದು ಹಬ್ಬದ ವಾತಾವರಣನ ಈಗ ಇಲ್ಲಿ ಸೃಷ್ಟಿ ಆಗ್ತದೆ. ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ದೇವ್ರ ಕೈ ಮುಗಿದುಕೊಂಡು ಹೋಗಿ, ಇದೊಂದು ಅವತ್ತಿಂದ ಪುರಾತನ ಕಾಲದಿಂದ ನಡ್ಕೊಂಡ್ ಬಂದಿರೋದು. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ನಾವು. ಸಾಯಂಕಾಲ ಪ್ರತಿದಿನ 7 ದಿನ ನಾಟಕಗಳು ಮತ್ತೆ ಕೀಲು ಕುದುರೆ ಸ್ವಾಮಿ ಉತ್ಸವಗಳು ಪ್ರತಿ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬಂದು, ಇದು 7 ದಿನವಾಗಿ ಇದು ಬರೀ ಒಂದು ದೇವಸ್ಥಾನದ ಹಬ್ಬ ಅಲ್ಲ, ಸುತ್ತಮುತ್ತ ಗ್ರಾಮಗಳ ಹಬ್ಬ ಅಂತ ಹೇಳಿ ಮಾಡ್ತಾರೆ. ಹಾಗೆ ಎಲ್ಲಾ ಭಕ್ತಾದಿಗಳಿಗೂ, ಎಲ್ಲಾ ಸಾರ್ವಜನಿಕರು ಬಂದು ಕೈ ಮುಗಿಯೋರ್ಗು ಆ ಸ್ವಾಮಿ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ಆಡಳಿತ ಮಂಡಳಿ ವತಿಯಿಂದ ಯಾವುದೇ ಭಕ್ತಾದಿಗಳು ಕೈ ಮುಗಿಗೆ ಬಂದವರು ಹೊಟ್ಟೆ ಎಸ್ಕೊಂಡು ಹೋಗ್ಬಾರ್ದು. ಭಕ್ತಿಯಿಂದ ಕೈ ಮುಗಿದು, ಇಡೀ ರಾಜ್ಯದಲ್ಲಿ ಎಲ್ಲೂ ತಿಂಡಿ ಕೊಡಲ್ಲ ನಾವು. ತಿಂಡಿ ವ್ಯವಸ್ಥೆ ಮೊದಲನೇ ಪೂಜೆ ಮುಗಿದ ತಕ್ಷಣ ತಿಂಡಿ ಕೊಡ್ತೀವಿ. ಮಧ್ಯಾಹ್ನ 12 ಗಂಟೆವರೆಗೂ ತಿಂಡಿ ಇರುತ್ತೆ, 4 ಗಂಟೆವರೆಗೂ ಊಟ, 12ರಿಂದ 4ವರೆಗೂ ಊಟ ಇರುತ್ತೆ. ರಾತ್ರಿ ಬಂದವರೆಗೂ ನಾವು ಊಟ ಕೊಡ್ತೀವಿ. ಅನ್ನದಾನ ಶ್ರೇಷ್ಠ ದಾನ, ಮಹಾದಾನ. ಯಾರು ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದು, ಯಾರನ್ನು ಹಸ್ಕೊಂಡು ಇರಬಾರ್ದು. ಆ ಒಂದು ತತ್ವದ ಮೇಲೆ ನಾವು ಕಾಯಕ ಯೋಗಿ ಬಸವಣ್ಣವ್ರು ಹೇಳ್ತಾರಲ್ಲ, ಅನ್ನದಾನ ಶ್ರೇಷ್ಠ ದಾನ. ಆದ್ರೆ ಅನ್ನದಾನ ಮಾಡಿ ನಮ್ಮ ಕ್ಷೇತ್ರಕ್ಕೆ ಬಂದವ್ರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಅನ್ನದಾನ ಮಾಡ್ತಾ ಇದ್ದೀವಿ. ಅದ್ಭುತ ಸರ್. ಈಗ ಅನ್ನದಾನ, ಈ ಜಾತ್ರೆದು ಈ ತರ ತಯಾರಿ ಎಲ್ಲ ಕಡೆ ನಡೀತಾವೆ. ಇದ್ರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಹೆಲ್ತ್ ಕ್ಯಾಂಪು ಮತ್ತೆ ಬ್ಲಡ್ ಕ್ಯಾಂಪು ಅಲ್ಲಿ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಬರೀ ಭಕ್ತರಿಗೆ ಅನ್ನದಾನ ಅಲ್ಲ, ಆರೋಗ್ಯನೂ ಮತ್ತೆ ನಾವು ಕ್ಯಾಂಪ್ಗಳು ಮಾಡ್ತಾ ಇರ್ತೀವಿ. ಐ ಕ್ಯಾಂಪ್ಗಳು ಇರ್ಬೋದು, ಹೆಲ್ತ್ ಕ್ಯಾಂಪ್ಗಳು ಇರ್ಬೋದು. ನಮಗೆ ಸತ್ಯಸಾಯಿ ಟ್ರಸ್ಟ್ನವರು ನಮ್ಮ ದೇವಸ್ಥಾನಕ್ಕೆ ಮೊದಲಿಂದನೂ ಭಕ್ತರು. ಮೋದಿ ಹಾಸ್ಪಿಟ್ಲ್ ಕೇಳಿರ್ಬೋದು ಎಲ್ಲರೂ. ಅವರು ನಮ್ಮ ಹತ್ರ ಬಂದು ಪ್ರತಿ ವರ್ಷ 2 ಕ್ಯಾಂಪ್ ಮಾಡ್ತಾರೆ. ಸಾವಿರಾರು ಜನಕ್ಕೆ ನಾವು ಕನ್ನಡಕ ಉಚಿತವಾಗಿ ಕೊಡಿಸಿದೀವಿ, ಕಣ್ಣಿನ ಆಪರೇಷನ್ಗಳು ಮಾಡಿಸಿದೀವಿ. ನಾವೆಲ್ಲ ಅದನ್ನ ಪ್ರಚಾರ ಮಾಡ್ಕೊಳಕ್ ಹೋಗಲ್ಲ. ನಮ್ಮ ಸೇವೆ ಮಾಡೋದಷ್ಟೇ ನಮ್ಮ ಧ್ಯೇಯ, ಪ್ರಚಾರ ನಮ್ಮ ಧ್ಯೇಯ ಅಲ್ಲ. ಅವರ ಪ್ರತಿ ಇದ್ರಲ್ಲೂ ಬಂದು ಈಗೆಲ್ಲ ಈ ಜಾತ್ರೆಯಲ್ಲಿ ಬಂದವ್ರಿಗೂ ನಾವು ಟೆಸ್ಟ್ ಮಾಡ್ತೀವಿ ಅಂದಾಗ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಅದು ಮೊದಲಿಂದ ನಡ್ಕೊಂಡು ಬಂದಿದೆ, ಅದ್ರದ್ದೇನು ಹೊಸದೇನಲ್ಲ ನಮ್ಗೆ. ಬಟ್ ಅದನ್ನ ಮಾಡಿದೀವಿ. ಸಾವಿರಾರು ಜನಕ್ಕೆ ನಾವು ಕಣ್ಣಿನ ಆಪರೇಷನ್ ಇರ್ಬೋದು, ಕನ್ನಡಕ ಇರ್ಬೋದು, ಅವ್ರ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಿದೀವಿ. ತುಂಬಾ ಅಚ್ಚುಕಟ್ಟಾಗಿ ಆಡಳಿತ ಮಂಡಳಿಯವರು ನಡೆಸ್ಕೊಟ್ಟಿದ್ದಾರೆ. ಕೇವಲ ದೊಡ್ಡಬಳ್ಳಾಪುರ ತಾಲೂಕು ಮಾತ್ರ ಅಲ್ಲದೆ ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಎಲ್ಲಾ ಕಡೆಗಳಿಂದ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಿಂದ ಬಂದು ಈ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ನಮ್ಮ ಆತ್ಮನ ಒಂದು ಆಶೀರ್ವಾದ ಸಂಪೂರ್ಣವಾಗಿರ್ಲಿ. ಈ ವರ್ಷ ಮಳೆ ಬೆಳೆ ಹೆಚ್ಚಾಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಟೆಂಪಲ್ ಅಲ್ಲಿ ಇದೀವಿ. ವಿಶೇಷ ಏನಪ್ಪಾ ಅಂತಂದ್ರೆ 72ನೇ ಬ್ರಹ್ಮ ಮಹೋತ್ಸವ ನಡೀತಾ ಇದೆ, ರಥ ಮಹೋತ್ಸವ ನಡೀತಾ ಇದೆ ಇವತ್ತು. ಮತ್ತೆ ಇನ್ನೊಂದು ಈ ಟೆಂಪಲ್ ಮಹತ್ವ ಏನಪ್ಪಾ ಅಂತಂದ್ರೆ, ನೀವು ಕೇಳಿರ್ತೀರಾ, ಬಾಲ ಗಣೇಶ ಕೇಳಿರ್ತೀರಾ, ಬಾಲ ಹನುಮ ಕೇಳಿರ್ತೀರಾ, ಬಾಲ ಶಿವ ಕೇಳಿರ್ತೀರಾ. ಆದ್ರೆ ಈ ವಿಶೇಷವಾದ ಟೆಂಪಲ್ ಏನಪ್ಪಾ ಅಂತಂದ್ರೆ, ಬಾಲ ಶನಿ ಮಹಾತ್ಮ ಇದ್ದಾರೆ ಇಲ್ಲಿ. ಮತ್ತೆ ತುಂಬಾ ಪವರ್ಫುಲ್ ಕೂಡ ಟೆಂಪಲ್ ಇದು. ಯಾವುದೇ ಹೊಸ ವಾಹನಗಳು ತಗೊಳ್ಳಿ ಅಥವಾ ಒಂದು ಹೊಸದು ಏನಾದ್ರೂ ಸ್ಟಾರ್ಟ್ಅಪ್ ಮಾಡೋದಿರ್ಲಿ, ಎಲ್ಲಾ ಭಕ್ತಾದಿಗಳು ಬಂದು ಇವರ ಆಶೀರ್ವಾದ ತಗೊಂಡು ಮುಂದುವರಿತಾ ಇದ್ದಾರೆ. ಮತ್ತೆ ಅದಕ್ಕೆ ರಿಸಲ್ಟ್ ಕೂಡ ಅಷ್ಟೇ ಪವರ್ಫುಲ್ ಆಗಿ ಸಿಗ್ತಾ ಇದೆ ಎಲ್ಲರಿಗೂ. ಇವತ್ತು ನನ್ಗೆ ತುಂಬಾನೇ ಖುಷಿ ಆಯ್ತು. ಆ ಕ್ರೌಡು, ಅಲ್ಲಿ ನಡೀತಾ ಇರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತೆ ಊಟದ ವ್ಯವಸ್ಥೆ ಆಗಿರ್ಬೋದು. ಊಟದ ವ್ಯವಸ್ಥೆ ಅಂತಂದ್ರೆ ಇಲ್ಲಿ ಅನ್ನದಾನ ಪ್ರತಿದಿನ ನಡೆಯುತ್ತೆ. ನಾಟ್ ಓನ್ಲಿ ಟುಡೇ, ಇವತ್ತೇ ಅನ್ನದಾನ ನಡೀತಾ ಇದೆ ಅಂತಲ್ಲ, ಬ್ರಹ್ಮ ಮಹೋತ್ಸವ ಇರೋದ್ರಿಂದ ಯಾವಾಗ ಕೂಡ ಸರ್ ಪ್ರತಿದಿನ ಇಲ್ಲಿ ಅನ್ನದಾನ ನಡೆಯುತ್ತೆ. ಮತ್ತೆ ಇದು ಧರ್ಮಸ್ಥಳ ಆದ್ಮೇಲೆ ಸೆಕೆಂಡ್ ಟೆಂಪಲ್ ಅಂತಾನೆ ಹೇಳ್ಬೋದು ನಾನು.
ನಿತ್ಯಾನೋತ್ಸವ. ಹೌದು, ಯಾಕಂತಂದ್ರೆ ಎವ್ರಿ ಡೇ ಒಂದು ಅನ್ನದಾನ ನಡೆಯೋದಂತಂದ್ರೆ ಧರ್ಮಸ್ಥಳ ನಾವು ಕೇಳಿರೋ ಪ್ರಕಾರ. ಅದಾದ್ಮೇಲೆ ನಮ್ಮ ಚಿಕ್ಕಮದುರೆ ಟೆಂಪಲ್, ಇಲ್ಲಿ ಪ್ರತಿದಿನ ಎಲ್ಲಾ ಬಡ ಜನ ಆಗಿರ್ಬೋದು, ನಮ್ಮಂತರಾಗಿರ್ಬೋದು, ಯಾರೇ ಆದ್ರೂ ಫುಡ್ ಟೇಸ್ಟ್ ಮಾತ್ರ ಬ್ರಹ್ಮಾಂಡ. ನಾನು ಯಾವತ್ತೂ ಈ ತರ ಟೇಸ್ಟ್ ತಿಂದಿಲ್ಲ ಎಲ್ಲಿ ಹೋದ್ರೂ. ಯಾಕಂತಂದ್ರೆ ಅದು ಪ್ರಸಾದ ಅಂದ್ರೇನೆ ಹಾಗೆ, ಬಟ್ ಅದ್ರಲ್ಲಿ ಎಸ್ಪೆಷಲಿ ತುಂಬಾನೇ ಟೇಸ್ಟ್ ಆಗಿದೆ. ಇವತ್ತು ಎಲ್ಲರೂ ನನ್ನ ಜೊತೆ ಏನ್ ಬಂದಿದ್ದೀರಾ ಸರ್, ಎಲ್ಲರೂ ಇವತ್ತು ನೀವು ಪ್ರಸಾದ ತಗೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಅದು ಟೇಸ್ಟ್ ಮಾಡಿದವನ್ಗೆ ಗೊತ್ತು ಅದರದ್ದು ವ್ಯಾಲ್ಯೂ. ಮತ್ತೆ ಇನ್ನೊಂದು, ಇಲ್ಲಿ ತುಂಬಾನೇ ಪವರ್ಫುಲ್ ಆಗಿದೆ. ನಾನು ತುಂಬಾ ಸಾರಿ ಬಂದಿದ್ದೀನಿ. ಇಲ್ಲೇ ಲೇಔಟ್ಸ್ ಗಳೆಲ್ಲ ವರ್ಕ್ ಮಾಡ್ತಿದ್ದೆ ನಾನು. ಎಷ್ಟೋ ಸಾರಿ ಬರ್ಬೇಕಂದ್ರೂ ಬರಕ್ ಆಗಿಲ್ಲ, ಯಾಕಂದ್ರೆ ಆ ಯಪ್ಪ ಕರ್ಸ್ಕೊಂಡಾಗೆ ನಾವು ಬರ್ಬೇಕು. ಸೊ ಏನೋ ನಂದು ಒಳ್ಳೆ ಟೈಮ್ ಅನ್ಬೇಕು. ಸೊ ವಿ ಗಾಟ್ ದ ಅಪರ್ಚುನಿಟಿ. ಇವತ್ತು ಈ ಮಹೋತ್ಸವನ ಅಟೆಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಯಾವ ಊರು, ಏನ್? ಕನಸವಾಡಿ ಸರ್, ಕನಸವಾಡಿ ಶನಿಮಹಾತ್ಮ ದೇವಸ್ಥಾನ. ಇದು 70ನೇ ವರ್ಷದ ಈ ರಥೋತ್ಸವ. ಇಲ್ಲಿ ಅನಸಂತರ್ಪಣೆ ಇರ್ತದೆ ಡೈಲಿ. ಇಲ್ಲಿ ತುಂಬಾ ಜನ ಸೇರ್ತಾರೆ, ಅರವಣಿಕೆಗಳು ಇರ್ತದೆ. ವರ್ಷ ವರ್ಷ ತುಂಬಾ ಜೋರಾಗಿ ರಥೋತ್ಸವ ನಡೀತದೆ. ಏನ್ ಮಹಿಮೆಗಳು ಏನ್ ನಡೀತಾ ಇದೆ? ಈ ಮಹಿಮೆ ಅಂದ್ರೆ ಸ್ವಾಮಿ ಇಲ್ಲಿ ಯಾರು ಕಲ್ಲಿಗೆ ಪೂಜೆ ಮಾಡಿರೋ ದೇವರಲ್ಲ, ಇದು ಸ್ವಾಮಿನೇ ನಿಲ್ಕೊಂಡಿರೋದು. ನಮ್ಮ ಶನಿಮಹಾತ್ಮ ಇಲ್ಲಿ ನೆಲೆಗೊಂಡಿರೋದು ಐನೂರು ಗಂಗನ್ಮಯ್ಯನವ್ರಿಗೆ. ಇದು ತುಂಬಾ ಚೆನ್ನಾಗಿ ಪ್ರಸಿದ್ಧಿಯಾಗಿ ನಡೀತದೆ. ಮಹಿಮೆಗಳು ಯಾವ ತರ ಇದೆ ಸರ್, ಇಲ್ಲಿ ಯಾರು ಭಕ್ತರು ಬಂದು ಏನ್ ಕೋರ್ಕೊಂಡ್ರೆ ಅದು ನೆರವೇರ್ತದೆ. ಏನ್ ಮಧ್ಯಾಹ್ನ ಮಧ್ಯ ನಡೀತದೆ, ಡೈಲಿ ನಡೀತದೆ ಊಟ. ಇವತ್ತು ವಿಶೇಷವಾಗಿ ಸಾಯಂಕಾಲದವರೆಗೂ ಇರ್ತದೆ. 9 ದಿವಸ ಕರೆಕ್ಟ್ ಆಗಿ ಊಟನೂ ಇರ್ತದೆ. ಆಮೇಲೆ ತಿರ್ಗಾ ಡೈಲಿ ಇರ್ತದೆ ಊಟ ತಿಂಡಿ ಎಲ್ಲ ಇರ್ತದೆ. ಅಂತ ಅವರಿಬ್ರು ಮಕ್ಕಳು ರಾಹು ಕೇತು ಅಂತ. ಇಲ್ಲಿ ದೇವಸ್ಥಾನದ ಇತಿಹಾಸ ಏನು ಅಂತಂದ್ರೆ, ಇಲ್ಲಿ ಬಂದು ಮಾಟ ಮಂತ್ರ ಅವೆಲ್ಲ ಏನು ಇಲ್ಲ. ಜನಗಳು ಬಂದು ನಂಬಿಟ್ಟು ಒಂದು ನಿಂಬೆಹಣ್ಣು ಕೊಡ್ತಾರೆ, ದೇವ್ರ ಹತ್ರ ಇಟ್ಬಿಟ್ಟು ಕೊಡ್ತೀವಿ. ಅವ್ರಿಗೆಲ್ಲರಿಗೂ ಒಳ್ಳೇದಾಗೈತೆ. ಅವ್ರು ಬಂದು ಇದೇ ಥರ ಅವ್ರವ್ರ ಸೇವೆಗಳನ್ನೆಲ್ಲ ಮಾಡಿಕೊಂಡು ಸುಗಮವಾಗಿ ಹೋಗ್ತಾರೆ. ಇವತ್ತು ಜಾತ್ರೆ ಮಹೋತ್ಸವಕ್ಕೆ ಎಷ್ಟು ಜನ ಸೇರ್ಬೋದು ಅಂತೀರಾ? ಎಷ್ಟು ದಿವಸ ನಡೆಯುತ್ತೆ ಇದು? ಇದು ಒಂದು ವಾರ, ಪ್ರತಿದಿನ ಒಂದು ನಾಟಕ, ನೈಟು ನಾಟಕ ಇದ್ದೇ ಇರುತ್ತೆ. ಇವತ್ತು ತೇರಾದ್ಮೇಲೆ ಪ್ರತಿ ಒಂದೊಂದು ಊರಿಗೂ ದೇವರು ಮೆರವಣಿಗೆ ರೂಪದಲ್ಲಿ ಹೋಗಿ ನೈಟು ಅಲ್ಲಿ ಮೆರವಣಿಗೆ ಮಾಡ್ತಾರೆ. ವಿಶೇಷ ಕಾರ್ಯಕ್ರಮಗಳೆಲ್ಲ ಇರುತ್ತೆ. ನಮ್ಮ ಹೆಸರು ಸೌಭಾಗ್ಯ ಅಂತ. ನಮ್ಮ ತಂದೆಗೆ ದೇವರಾಗಿದ್ದು ಅಲ್ಲಿ ಕನಸವಾಡಿ ಅಂತ ಇದೆ, ಅಲ್ಲಿ ದೇವರಾಗಿ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದು ನಮ್ಮ ತಂದೆನ ಇಲ್ಲಿ ದೇವಸ್ಥಾನ ಕಟ್ಟು ಅಂತ ಹೇಳಿಕ್ಕೆ ಅವರು ಎಲ್ಲ ದೇವಸ್ಥಾನ ಓಬಿ ರಾಮಯ್ಯರು ಅಂತ ಇದ್ರು. ಅವ್ರಿಗೆ ಹೇಳಿ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಅವ್ರಿಗೆ ಹೇಳಿ ಅವ್ರು ಬಂದು ದೇವಸ್ಥಾನ ಕಟ್ಕೊಟ್ರು. ಅವಾಗಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಜಾತ್ರೆ ಪ್ರಯುಕ್ತ ಏನಂದ್ರೆ ವರ್ಷಕ್ಕೂ ಜಾತ್ರೆ ಆಗುತ್ತೆ. ಮಹಿಮೆಗಳು ಯಾವ ತರ ಅಂದ್ರೆ, ಅವ್ರು ಏನು ನಮ್ಮ ತಂದೆಯರು ಏನು ಮಾಡ್ತಾ ಇರ್ಲಿಲ್ಲ. ಅದು ಇದು ಏನು ಒಂದ್ ನಿಂಬೆಹಣ್ಣು ಮಂತ್ರಿಸ್ಕೊಡೋರು. ಅವಾಗ ಅವ್ರಿಗೆ ಒಳ್ಳೇದಾದ್ರೆ ಎಲ್ಲ ಬರೋರು. ಅಷ್ಟು ಬಿಟ್ರೆ ಇಲ್ಲೇನು ಮಾಟ ಮಂತ್ರ ಅವೆಲ್ಲ ಏನು ಇದಿಲ್ಲ. ನಮ್ಮ ತಂದೆ ಇರೋವಾಗ ಅವರು ಹೆಂಗ್ ಮಾಡ್ಕೊಂಬರ್ತಾರೆ, ಇವಾಗ ನಮ್ಮ ಅಣ್ಣ ತಮ್ಮದಿರು ಹಂಗೆ ಮಾಡ್ಕೊಂಬರ್ತಾರೆ. ಅಷ್ಟೇ ಇತಿಹಾಸ. ನಮ್ಮ ತಾಯಿಯವ್ರೆ, ಅವ್ರಿಗೆ 102 ವರ್ಷ, ಅವ್ರಿಗೆ ಬರೋಕ್ಕಾಗಲ್ಲ. ನಾವೇ ಎಲ್ಲ ಇದ್ಕೊಂಡು ಮಾಡ್ತಾ ಇದ್ವಿ. ಜಾತ್ರೆ 7 ದಿವಸ ನಡೀತೀವಿ. ನಮ್ಮ ಹೆಸರು ಸುನಂದ, ದೊಡ್ಡಬಳ್ಳಾಪುರ. ಇಲ್ಲಿ ಮದುವೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವಾಗ ಬರ್ತೀವಿ ಅಲ್ಲಿ ದೇವರು ಸನ್ನಿಧಿಗೆ ನಮಸ್ತೆ ಮಾಡ್ಕೊಂಡು ಕೇವರ್ಕೆಯನ್ನು ಎಡವೇರಿಸ್ಲಿ ಅಂತ ಕೇಳ್ಕೊಂಡು ಬರ್ತೀವಿ. ಆದ್ರೂ ಒಳ್ಳೇದಾಗುತ್ತೆ, ಅವಾಗ ಬರ್ತೀವಿ. ಇವತ್ತು ರಥೋತ್ಸವ ಬಂದಿದ್ದೀವಿ. ನಮ್ಮ ಹೆಸರು ವಿಶಾಲಮ್ಮ, ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರದಲ್ಲಿ ಕುಚ್ಚಪುರಪೇಟೆ. ನೀವ್ ಎಷ್ಟು ವರ್ಷದಿಂದ ಬರ್ತಾ ಇಲ್ಲ? ನಾವು ಹುಡುಗರಿಂದ ಬರ್ತಾ ಇದ್ದೀವಿ ಸ್ವಾಮಿ. ಹೌದಾ? ಈ ದೇವಸ್ಥಾನ ಹೇಗೆ ಅನ್ಸುತ್ತೆ ನಿಮ್ಗೆ? ಒಳ್ಳೇದಾಗುತ್ತೆ. ಪ್ರತಿ ವಾರ ಬರ್ತಾ ಇದ್ವಿ. ಮಹಿಮೆ ಐತೆ ಅಪ್ಪ, ಮಹಿಮೆ ಐತೆ. ಈಗ ನಿಮ್ಗೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಪ್ರೇರಣೆ ಯಾವಾಗ ಸ್ಟಾರ್ಟ್ ಆಯ್ತು? ನಿಮ್ಗೆ ನಿಮ್ ತಂದೆ ತಾಯಿ ಕರ್ಕೊಂಡ್ಬಂದ್ರ ಅಥವಾ ನೀವು ಬಂದ್ರ? ತಂದೆ ತಾಯಿ ಕರ್ಕೊಂಡ್ಬಂದ್ರು. ಅವಾಗಿಂದ ನಿಮ್ಗೆ ಏನ್ ಅನ್ಸುತ್ತೆ? ಅವಾಗಿಂದ ಒಳ್ಳೇದಾಗುತ್ತೆ. ಇಲ್ಲಿ ಹೇಳ್ತಿದ್ರು ದಿನ ಅನ್ನದಾನ ನಡೆಯುತ್ತೆ ಅಂತ, ನೋಡಿದ್ದೀರಾ ನೀವು? ನಡೆಯುತ್ತೆ, ಅನ್ನದಾನ ನಡೆಯುತ್ತಾ? ಹೊಸ ಗಾಡಿಗಳು ವ್ಯಾಪಾರ ಮಾಡ್ಕೊಂಡು ಸ್ಟಾರ್ಟ್ ಮಾಡೋರ್ಗೆಲ್ಲ ಒಳ್ಳೇದಾಗುತ್ತೆ. ಅವ್ರ ಬಗ್ಗೆ ಹೇಳಿ. ತಗೊಂಡ್ ಬಂದು ಇಲ್ಲಿ ಅಪ್ಪನ ಪೂಜೆ ಮಾಡಿಸಿ ಆಮೇಲೆ ಅದು ಆನ್ಲೈನ್ಗೆ ಹೋಗಿ ಎಲ್ಲ ಒಳ್ಳೇದಾಗುತ್ತೆ. ಯಾವ್ದಾದ್ರು ಹೊಸ ವೆಹಿಕಲ್ಸ್ ತಗೊಂಡ್ರೆ ಅಥವಾ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಂದಿಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಎಲ್ಲ ಫುಲ್ ಸಕ್ಸಸ್ ಆಗುತ್ತೆ. ಇದನ್ನ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ದೊಡ್ಡಬಳ್ಳಾಪುರ ತಾಲೂಕು, ಮಧುರೆ ಹೋಬಳಿ, ಕನಸವಾಡಿಯಲ್ಲಿ. ಇವತ್ತು ಸಾಮಾನ್ಯವಾಗಿ ಟೆಂಪಲ್ ವಿಷಯಕ್ಕೆ ಬರಲ್ಲ,
ನೀವೆಲ್ಲರೂ ಇಷ್ಟು ಶ್ರದ್ಧಾ ಭಕ್ತಿಯಿಂದ ಬಂದಿದ್ರ, ನಿಮ್ಮನ್ನ ಏನ್ ಸೆಳೀತು ಯೂತ್ ಯಾರ ಕಂಪಲ್ಸರಿ ಮಾಡಿದ್ರ ಅಥವಾ ನಿಮ್ಗೆ ಏನ್ ಅನಿಸ್ತು ಬರ್ಲಿ? ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಗಳು ತುಂಬಾ ಇದೆ. ಅಂದ್ರೆ ನಾನು ತುಂಬಾ ನಂಬ್ತೀನಿ ದೇವ್ರನ್ನ, ಅದಕ್ಕೇನೆ ನನ್ನ ಫ್ರೆಂಡ್ಸ್ಗೂ ಎಲ್ಲ ಒಳ್ಳೇದಾಗ್ಲಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಈಗ ಹೊಸದಾಗಿ ಬರುವಂತ ಯೂತ್ ಇಲ್ಲಿ ಬರ್ಬೇಕು ಅಂತ ಆಸೆ ಇರ್ತದೆ, ಅವ್ರಿಗೆ ನೀವ್ ಏನ್ ವೆಲ್ಕಮ್ ಮಾಡಿ? ಎಲ್ಲಾರ್ಗು ಬಂದ್ರೆ ಒಳ್ಳೇದಾಗುತ್ತೆ. ಅವ್ರ ಮನ್ಸಲ್ಲಿ ಏನಾದ್ರು ಅನ್ಕೊಂಡ್ ಬಂದ್ರೆ ಅದು ಆಗತ್ತೆ ಅನ್ನೋ ನಂಬಿಕೆ ಇದೆ. ದೇವ್ರ ಒಳ್ಳೇದ್ ಮಾಡ್ಬೇಕು. ನಮ್ಗೆ ಪ್ರಕಾಶ್ ಅಣ್ಣ ಮತ್ತೆ ಶುಭ ಅವರು ತುಂಬಾ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಮೊದಲಿಂದನು. ಹಾಗಾಗಿ ಪ್ರತಿ ವರ್ಷ ಇಲ್ಲಿ ಬರ್ತೀವಿ ದೇವಸ್ಥಾನಕ್ಕೆ ರಥೋತ್ಸವ. ದೇವಸ್ಥಾನದ ಮಹಾತ್ಮೆ ಬಹಳ ಪ್ರಸಿದ್ಧಿಯಾಗಿದೆ ಎಲ್ಲ ಕಡೆ. ಹೌದು. ಇವತ್ತು ನಡೀತಾ ಇರೋ ಕಾರ್ಯಕ್ರಮದ ಬಗ್ಗೆ ಇವತ್ತು 70ನೇ ರಥೋತ್ಸವ ನಡೀತಾ ಇದೆ. ತುಂಬಾ ನಮ್ಗೆ ಗೊತ್ತಿದ್ದಂಗೆ ನಮ್ಗೆ ಒಂದ್ 5 ವರ್ಷದಿಂದ ಇದ್ರ ಬಗ್ಗೆ ಗೊತ್ತಿದೆ, ಅದಕ್ ಮೊದ್ಲು ಗೊತ್ತಿರ್ಲಿಲ್ಲ. ಹಾಗಾಗಿ ಅವಾಗ್ಲಿಂದ ನಾವು ಬರ್ತಿದೀವಿ, ಪ್ರತಿ ವರ್ಷ ಬರ್ತೀವಿ. ತುಂಬಾ ಪವಾಡಗಳು ನಡೆಯುತ್ತೆ. ತುಂಬಾನೇ ನಾವ್ ಏನೇ ಹೇಳಿದ್ರೆ, ಆಕ್ಚುಲಿ ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಅದು ದೇವ್ರನ್ನ ಅನ್ಕೊಂಡ್ಮೇಲೆ ಆಲ್ಮೋಸ್ಟ್ ನನ್ಗೆ ಕಡಿಮೆ ಆಗ್ತಾನೆ ಇದೆ. ಆವಾಗ್ಲಿಂದ ಆಲ್ಮೋಸ್ಟ್ ಪ್ರತಿ ವರ್ಷ ನಾನ್ ಬರ್ಬೇಕು ಅಂತಾನೆ ಇದ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಅರೇಂಜ್ಮೆಂಟ್ಸ್ ನೋಡಿದ್ದೀರಾ? ಹೌದು ಹೌದು ಬಗ್ಗೆ ಐಡಿಯಾ ಇರುತ್ತೆ. ಹೌದು. ಸಾಮಾನ್ಯ ದೇವಸ್ಥಾನಗಳಲ್ಲಿ ಸ್ವಚ್ಛತೆ ಇರಲ್ಲ, ಮೇಂಟೆನೆನ್ಸ್ ಆಗಲ್ಲ. ಹೌದು ನಿಜ. ಆಗ್ಲೇ ನಾನು ನೋಡಿದೆ, ಅವರು ಮಜ್ಜಿಗೆ ಬಗ್ಗೆ ನೆಸಿತಾ ಇದ್ರೆ ದೇವಸ್ಥಾನ ಆಳೋದು ಮಾಡಿದ್ರು, ಅವರು ಮೈಕಲ್ ಹೇಳ್ತಿದ್ರು ಎಸಿ ಬೇಡಪ್ಪ ನಿಧಾನ ಆದ್ರೂ ಪರವಾಗಿಲ್ಲ ನೋಡಿ, ಜನರು ಹೇಳ್ತಾರೆ ಒಂದೇ ಕಡೆ ಬೇಡಿ, ಎಲ್ಲಾ ಕಡೆ ಪ್ರಸಾದ ಸಿಗ್ತಾ ಇದೆ. ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ, ಅವ್ರ ಬಗ್ಗೆ ಒಂದು ಹೇಳ್ಬೋದು. ಅವ್ರಿಗೆ ತುಂಬಾನೇ ಆಸೆ ಇದೆ, ಇದಿನ್ನೂ ಟೆಂಪಲ್ ಅನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ. ತುಂಬಾ ಚೆನ್ನಾಗಿ ಒಂದು ಎಲ್ಲಾರ್ಗುನು ದೇವರ ಆಶೀರ್ವಾದ ಸಿಗ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸೆ ಇದೆ. ಹಾಗಾಗಿ ಪ್ರತಿ ವರ್ಷನೂ ಇದೇ ತರ ತುಂಬಾ ಚೆನ್ನಾಗಿ ಟೆಂಪಲ್ ಅಲ್ಲಿ ಒಂದು ಡಿಸಿಪ್ಲಿನ್ ಆಗಿರ್ಬೋದು, ದೇವರ ಜನರು ಯಾರೇ ಬಂದ್ರು ಎಲ್ಲರಿಗೂನು ದೇವರನ್ನ ಇದು ಸಿಗ್ಬೇಕು, ಅವರ ಅಪ್ಪನ ಆಶೀರ್ವಾದ ಸಿಗ್ಬೇಕು ಅಂತ ತುಂಬಾ ಚೆನ್ನಾಗಿ ಇದ್ ಮಾಡ್ತಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ ಯು ಎಲ್ಲರ ಕಡೆಯಿಂದ.